ಓಪನಿಂಗ್ ಸೀನ್‌ನಲ್ಲೇ ನಾವು ಮೇಡಿಸನ್ ಅನ್ನೋ ಒಬ್ಳನ್ನ ನೋಡ್ತೀವಿ. ಅವಳು ತನ್ನ ಪಾಡಿಗೆ ತನ್ನ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಮೇಲ್ಗಡೆಯಿಂದ ಯಾವುದೋ ರೀತಿ ಶಬ್ದ ಬಂದಂಗಾಗುತ್ತೆ. ಇವಳು ಏನಿರ್ಬೋದು ಅಂದ್ಬಿಟ್ಟು ತನ್ನ ಮಕ್ಳಿರೋ ರೂಮ್‌ಗೆ ಹೋಗ್ತಾಳೆ. ಯಾವುದೇ ರೀತಿ ಏನೂ ಇರೋದಿಲ್ಲ. ಹಾಗಾಗಿ ಕೆಳಗಡೆ ಬರ್ತಾಳೆ. ಕೆಳಗಡೆ ಬಂದ್ಬಿಟ್ಟು ಕೆಲಸನ ಕ್ಲೋಸ್ ಮಾಡ್ಬಿಟ್ಟು ಇವಳು ಮನೆಗೆ ಕೊಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಇವಳು ಮುಂದೆ ಯಾವುದೋ ಒಂದು ಆತ್ಮ ಅಂತಾನೆ ಹೇಳ್ಬೋದು, ಇಲ್ಲ ಕ್ರಿಯೇಚರ್ ಅಂತಾನೆ ಹೇಳ್ಬೋದು, ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಇವಳು ಕೂಡ ಇದು ನಿಜ ಅಲ್ಲ, ಇದು ನಿಜ ಅಲ್ಲ, ಇದೆಲ್ಲ ಸುಳ್ಳು ಅಂತ ಅನ್ಕೋತಾ ಇರ್ತಾಳೆ ಮನ್ಸಲ್ಲೇ. ಅದು ಇವಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇರುತ್ತೆ. ಇಲ್ಲಿ ಸೀನ್ ಕಟ್ ಆಗ್ಬಿಡುತ್ತೆ. ಸೀನ್ ಕಟ್ ಆಗಿ ನಮ್ಗಿಬ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟಿನ ಕಂಡಿಡಿ ಅಂತ ಇಬ್ರು ತೋರಿಸ್ತಾರೆ. ಅವರು ಕೂಡ ಆ ರೂಮ್ ಅಲ್ಲಿ ಏನಾರ ಒಂದು ಎಂಟಿಟಿ ಇದೆಯಾ ಅಂತ ಚೆಕ್ ಮಾಡಕ್ಕೆ ಅಂತ ಹುಡುಕ್ತಾ ಇರ್ತಾರೆ. ಅದ್ರಲ್ಲೊಬ್ಬ ಕನ್ನಡಿ ಹತ್ರ ಹೋಗಿ ನೋಡಿದಾಗ ಅವನಿಗೆ ವಿಚಿತ್ರವಾಗಿ ಏನೋ ಸೌಂಡ್ ಕೇಳ್ತಾ ಇರುತ್ತೆ. ಇದರಿಂದ ಫುಲ್ ಭಯ ಎತ್ಕೊಂಡ್ಬಿಟ್ಟು ಅವರಿಬ್ರು ಕೂಡ ಅಲ್ಲಿಂದ ಬಂದ್ಬಿಡ್ತಾರೆ. ಇವ್ರಿಗೆ ಯಾವುದೇ ರೀತಿ ಸಹಾಯ ಮಾಡೋದಿಲ್ಲ ಮೆಡಿಸನ್ಗೆ. ಅವಳು ಕೂಡ ಏನ್ ನೋಡಿದ್ರಿ ನೀವು ಹೇಳಿದಾಗ ಅವ್ರೇನು ಹೇಳೋದು ಇಲ್ಲ, ಏನು ಕೇಳೋದಿಲ್ಲ, ಶಿಸ್ತಾಗಿ ಗಾಡಿ ಎತ್ಕೊಂಡು ಹೋಗ್ತಾರೆ. ಆಗ ಅಲ್ಲಿಗೆ ಈ ಮೆಡಿಸನ್ ಮಕ್ಕಳು ಬರ್ತಾರೆ. ಒಬ್ಬನ ಹೆಸರು ಜೇಕಬ್, ಇನ್ನೊಬ್ಳ ಹೆಸರು ಎಲೀಸ್ ಅಂತ. ಜೇಕಬ್ ಹತ್ರ ಮೆಡಿಸನ್ ನಿನ್ನ ನೋಡಕ್ಕೆ ಇನ್ನು 1 ಗಂಟೆ ಬಿಟ್ಕೊಂಡು ಡಾಕ್ಟರ್ ವ್ಯಾಲೆಸಿ ಅವರು ಬರ್ತಾ ಇದಾರೆ ಅಂತ. ಇವನು ಕೂಡ ಸರಿ ಆಯ್ತು ಬರ್ಲಿ ಬಿಡಿ ಅನ್ಕೊಂಡು ಮನೆಯೊಳಗಡೆ ಹೋಗ್ತಾರೆ. ಇಲ್ಲಿ ಎಲೀಸು ಮನೆಯೊಳಗಡೆ ಬಂದಾಗ ಅವಳ ಒಂದು ಕನ್ನಡಿ ಮುಂದೆ ನಾವು ನೋಡ್ತೀವಿ ಯಾವುದೋ ಒಂದು ಆತ್ಮ ಅಲ್ಲಿ ನಿಂತಿರೋ ತರ ಕಾಣುತ್ತೆ. ಇವಳು ಕೂಡ ನನ್ನನ್ನು ಎದುರಿಸ್ಬೇಡ ನೀನು ಅಂತ ಹೇಳ್ತಾಳೆ. ಮತ್ತೆ ಇವ್ರ ಮನೆಗೆ ಡಾಕ್ಟರ್ ವ್ಯಾಲೆನ್ಸಿ ಅವರು ಬರ್ತಾರೆ. ಬಂದ್ಬಿಟ್ಟು ಜೇಕಬ್ ಇಲ್ಲಿದ್ದೇನೆ ಅಂದಾಗ ರೂಮ್ ಅಲ್ಲಿ ಇದ್ದೇನೆ ಹೋಗಿ ಅನ್ಬಿಟ್ಟು ರೂಮ್ಗೆ ಕಳಿಸ್ತಾರೆ. ಯಾಕಂದ್ರೆ ಜೇಕಬ್ ಯಾವ್ದೋ ಒಂದು ಹುಡುಗಂಗೆ ಹೊಡೆದು ಬಿಟ್ಟಿರ್ತಾನೆ ಫುಲ್ ಕೋಪದಿಂದ. ಇವಳೊಬ್ರು ಸೈಕಾಟ್ರಿಕ್ ಆಗಿರ್ತಾಳೆ. ಹಾಗಾಗಿ ಇವನ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಚೆಕ್ ಮಾಡಕ್ಕೆ ಬಂದಿರ್ತಾಳೆ. ಜೇಕಬ್ ಕೂಡ ನನಗೆ ಬೇಕು ಅಂತ ಹೊಡಿಲಿಲ್ಲ, ಏನೋ ಅನಾಹುತದಲ್ಲಿ ಆಗೋಯ್ತು, ಅದಕ್ಕೋಸ್ಕರ ನಾನು ಸಾರಿನೂ ಕೇಳಿದ್ದೀನಿ, ನನ್ನಿಂದ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವನ ಚೆಕಪ್ ಮಾಡ್ಬಿಟ್ಟು ಮೆಡಿಸಿನ್ ಹತ್ರ ಬಂದ್ಬಿಟ್ಟು ಇಲ್ಲ ಅವ್ನು ಸರಿ ಹೋಗ್ತಾ ಇದ್ದಾನೆ, ಪರವಾಗಿಲ್ಲ, ಇನ್ನೊಂದ್ಸಲಿ ವಿಸಿಟ್ ಮಾಡ್ಬಿಟ್ಟು ಇನ್ನು ಮುಂದಕ್ಕೆ ನೀವೇನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲೇ ನಾವು ಜೇಕಬ್ ಒಬ್ಬ ಸೈನ್ಸ್ ಟೀಚರ್ ಹತ್ರ ಒಂಥರ ಪರ್ಸನಲ್ ಟ್ಯೂಷನ್ ತಗೋತಾ ಇರ್ತಾನೆ. ಅವನ ಹೆಸರು ನಿಕೋಲಾಯ್ ಅಂತ. ನಿಕೋಲಾಯಿ ಜೇಕಬ್ಗೆ ಕೆಲವು ಸೈನ್ಸ್ ಗಳ ವಿಷಯಗಳನ್ನ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಮೆಡಿಸನ್ ಬಂದ್ಬಿಟ್ಟು ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ ಬಂದಿರ್ತಾಳೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ನಿಕೋಲಸ್ಗೂ ಮತ್ತೆ ಮೆಡಿಸನ್ಗೂ ಒಂದು ಅಫೇರ್ ಇದೆ ಅಂತ. ಮೆಡಿಸನ್ಗೆ ಗಂಡೇ ಇರೋದಿಲ್ಲ, ಹಾಗಾಗಿ ಇವನ್ ಜೊತೆ ಇರ್ತಾಳೆ ಅಷ್ಟೇ. ಮಕ್ಕಳನ್ನ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಮನೆ ಹತ್ರ ಬಂದಾಗ ಜೇಕಬ್ ಹೇಳ್ತಾನೆ ನಿನ್ನೆ ನೀಟ್ ನೀವು ಕಿರ್ಚಾಡ್ಕೊಡೋದನ್ನ ನಾನು ಕೇಳಿಸ್ಕೊಂಡೆ ಅಂತ. ಇವಳು ಕೂಡ ಯಾವುದೋ ಒಂದು ಕೆಟ್ಟ ಕೆನ್ಸ್ ಬಿತ್ತು ಅದಕ್ಕೋಸ್ಕರ ಅಂತ. ಇವನು ನಾವು ಮನೆ ಖಾಲಿ ಮಾಡ್ಬೇಡ ಅಂದಾಗ ಇಲ್ಲ ನಾವೆಲ್ಲೂ ಮನೆ ಖಾಲಿ ಮಾಡಕ್ಕಾಗಲ್ಲ, ನಾವ್ ಇಲ್ಲೇ ಇರ್ಬೇಕು, ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡ್ಬಿಟ್ಟು ಸರಿ ಹೋಗುತ್ತೆ ಅನ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಸೀನು ನೈಟ್ಗೆ ಶಿಫ್ಟ್ ಆಗುತ್ತೆ. ಜೇಕಬ್ ಮನೆಗಿರ್ತಾನೆ. ಅವನಿಗೆ ಮಧ್ಯರಾತ್ರಿ ಹೀಗೆ ಹೊಟ್ಟೆ ಹಸಿವಾಗುತ್ತೆ. ಎದ್ಬಿಟ್ಟು ಕಿಚನ್ಗೆ ಹೋಗ್ತಾನೆ ಏನಾರ ತಿನ್ನೋಣ ಅನ್ಬಿಟ್ಟು. ಅಲ್ಲಿ ಎಲ್ಲ ಪಾತ್ರೆ ಸಾಮಾನುಗಳೆಲ್ಲ ಆಟೋಮೆಟಿಕ್ ಆಗಿ ಅಳ್ಳಾಡ್ತಾ ಇರುತ್ತೆ. ಇದು ನೀವು ಇಗ್ನೋರ್ ಮಾಡ್ಬಿಟ್ಟು ಒಂದು ಪೀನಟ್ ಬಟರ್ ಎತ್ಕೊಂಡು ಬ್ರೆಡ್ಗೆ ಪೀನಟ್ ಬಟರ್ ಹಾಕೊಂಡು ತಿಂತಾ ಇರ್ಬೇಕಾದ್ರೆ ಹಾಗೆ ಇವನ ಹಿಂದಗಡೆ ಯಾವ್ದೋ ಒಂದು ಲೈಟು ಬ್ಲಿಂಕ್ ಆಗೋ ರೀತಿ ಇಲ್ಲಾಗುತ್ತೆ. ಅದರಿಂದ ಇವನು ಭಯ ಪಡ್ಕೊಂಡು ಕೆಳಗಡೆ ಬೆಳಕನ್ನ ಬೀಳಿಸ್ಬಿಟ್ಟು ಹೊಡೆದಾಕ್ಬಿಡ್ತಾನೆ. ಇವನು ಭಯ ಪಡ್ಕೊಂಡು ಏನಿರ್ಬೋದು ಅಂತ ಹಾಗೆ ಮುಂದೆ ಹೋಗಿ ನೋಡಿದಾಗ ಯಾವ್ದೋ ಒಂದು ಫುಲ್ಲು ವಿಚಿತ್ರವಾಗಿರುವಂತಹ ಕ್ರಿಯೇಚರು ಇವನ ಹತ್ರ ಬರ್ತಾ ಇರುತ್ತೆ. ಇವನು ಅದರಿಂದ ತಪ್ಪಿಸ್ಕೊಡೋಕೆ ಹೊಡೆದೋಗಿರೋ ಗ್ಲಾಸ್ ಪೀಸಸ್ ಮೇಲೆ ಕಾಲು ಇಟ್ಕೊಂಡು ಹೋಗ್ತಾ ಇರ್ತಾನೆ. ಅದು ಇವನ ಎದುರಿಸಕ್ಕೆ ಅಂತ ಬರ್ತಾ ಇರುತ್ತೆ. ಇವನು ಕೂಡ ಕಣ್ಮುಚ್ಕೊಂಡಿದ್ದು ನಿಜ ಅಲ್ಲ ಅಂತ ಇರ್ತಾನೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಅದು ಮಾಯ ಆಗೋಗ್ಬಿಡುತ್ತೆ. ಇದೇನು ಕ್ರಿಯೇಚರ್ ಇಲ್ಲ ಆತ್ಮನ ಅಂತ ಒಂದು ಗೊತ್ತಾಗ್ತಾ ಇರೋದಿಲ್ಲ. ಮತ್ತೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಹಚ್ಚಿಸ್ಕೊಂಡಿರೋ ಪೀಸಸ್ ಗಳನ್ನೆಲ್ಲ ತೆಗಿತಾ ಇರ್ತಾನೆ. ಆಗ ಇವನ್ ತಂಗಿ ಅಲ್ಲಿ ಬಂದ್ಬಿಟ್ಟು ಇವನ ಹತ್ರ ಮಾತಾಡ್ತಾ ಇರ್ತಾಳೆ. ಅದು ತಂದೆನ ಅಂತ ಕೇಳ್ತಾಳೆ. ಇವ್ರ ತಂದೆ ಇರೋದಿಲ್ವಲ್ಲ, ನಮ್ ತಂದೆ ಇಲ್ಲಿ ಬರ್ತಾ ಇದಾರ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಕೂಡ ಇಲ್ಲ ನಮ್ ತಂದೆ ಅಲ್ಲ, ಅದು ಬೇರೆ ಯಾರು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ. ಮತ್ತೆ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಮೆಡಿಸನ್ ಇವನ ಹತ್ರ ಬಂದ್ಬಿಟ್ಟು ನಿನ್ನೆ ಆಗಿದ್ರ ಬಗ್ಗೆ ನನಗೆ ಗೊತ್ತಾಯ್ತು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ಬೇಗ ಸರಿ ಹೋಗುತ್ತೆ ಇದ್ರ ಬಗ್ಗೆ ಅನ್ಬಿಟ್ಟು ಅವ್ರ ಮಕ್ಳನ್ನೆಲ್ಲ ಒಂದು ಕ್ಯಾಂಪ್ ಸೈಡ್ಗೆ ಕಳಿಸ್ತಾಳೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಳು ಗಾರ್ಡನ್ ಅಲ್ಲಿ ಯಾವ್ದೋ ರೀತಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಕ್ಯಾಂಪ್ ಸೈಟ್ ಲ್ಯಾಬ್ ಇಂದ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಆಸ್ಟಿನ್ ಅಂತ. ಇವನು ಏಂತಕ್ ಬಂದಿದ್ದಾನೆ ಅಂದ್ರೆ ಮೆಡಿಸನ್ ಈ ಮನೆನ ಮಾರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಈ ಕ್ಯಾಂಪ್ ಸೈಟ್ ಇಂದ ಇವನ್ ಬಂದ್ಬಿಟ್ಟು ಈ ಮನೆನ ನಾವು ತಗೋತೀವಿ, ಆದಷ್ಟು ಬೇಗ ನಿಮ್ಗೆ ಒಳ್ಳೆ ದುಡ್ಡು ಕೊಡ್ತೀವಿ, ಮತ್ತೆ ನಿಮ್ಗೆ ಬೇರೆ ಕಡೆ ಇರುವಂತಹ ಜಾಗ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಇದ್ರ ಬಗ್ಗೆ ಕೇಳ್ತಾ ಇರ್ತಾನೆ. ಇವಳು ಕೂಡ ಸರಿ ಆಯ್ತು ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತಾಳೆ. ಅದಕ್ಕೋಸ್ಕರ ಇವನು ಕರೆಕ್ಟ್ ಆಗಿ ಯೋಚನೆ ಮಾಡಿ ಬೇಗ ಹೇಳಿ ಅನ್ಬಿಟ್ಟು ಒಂದು ಕಾರ್ಡ್ನ ಎತ್ತಿ ಇವಳ ಕೈ ಕೊಡ್ತಾನೆ. ಇಲ್ಲಿ ಜೇಕಬ್ ಒಂದು ಪ್ರೋಗ್ರಾಮ್ ನ ಒಂದು ಕ್ಯಾಂಪ್ ಸೈಟ್ ಅಲ್ಲಿ ಇರ್ತಾನೆ. ಇಲ್ಲಿ ಯಾರೋ ಒಬ್ಬ ಹುಡುಗ ಅವ್ರ ತಂಗಿ ಎಲೀಸ್ನ ತುಂಬಾ ಚುಡಾಯಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ನೋಡ್ಬಿಟ್ಟು ಯಾಕೋ ನನ್ನ ತಂಗಿ ಚುಡಾಯಿಸ್ತಿದೆ ಅನ್ಬಿಟ್ಟು ಎತ್ತು ಒಂದು ಗುದ್ದಿದ್ದಾನೆ. ಇದರಿಂದ ಕಂಪೇರ್ಟ್ ಆಗ್ಬಿಟ್ಟು ಅವನ್ನ ಒಂದು ಪ್ರೋಗ್ರಾಮ್ ಇಂದ ತೆಗೆದಾಕ್ಬಿಡ್ತಾರೆ. ಇದಕ್ಕೋಸ್ಕರ ಅವ್ರ ಅಮ್ಮ ಬಂದ್ಬಿಟ್ಟು ಅವ್ನಿಗೆ ಸರಿಯಾಗಿ ಬೈತಾ ಇರ್ತಾರೆ. ನೀನ್ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯಾ, ನಿನ್ ತಂದೆ ತರನೇ ನೀನು ಆಗ್ತಿದ್ಯಾ, ಆದ್ರೆ ಆಗ್ಬೇಡ, ಕೋಪ ಮೇಲೆ ಕಂಟ್ರೋಲ್ ಮಾಡ್ಕೊಂತ. ಇವನು ಕೂಡ ಅವ್ನು ನನ್ನ ತಂಗಿನೇ ರೇಗಿಸ್ತಿದ್ದೆ, ಅದಕ್ಕೋಸ್ಕರ ನಾನು ಅವ್ನು ಹೊಡೆದೆ ಅಷ್ಟೇ ಅಂತ. ಅದಕ್ಕೆ ಅವ್ರ ತಾಯಿನೂ ಕೂಡ ಅದಕ್ಕೆ ಬೇರೆ ಆಕ್ಷನ್ಸ್ ಗಳಿದೆ ಕಣೋ, ಯಾಕೆ ಅಂದ್ಬಿಟ್ಟು ನೀನು ಅವ್ನಿಗೆಲ್ಲ ಹೊಡಿತಾರ, ಇದೇ ರೀತಿ ಆದ್ರೆ ನನ್ನಿಂದ ದೂರ ಹೋಗ್ಬಿಡ್ಬೇಕಣೋ ಅಂತ. ಈ ರೀತಿ ಆದ್ರೆ ಮಕ್ಳುಗಳನ್ನೆಲ್ಲ ಒಂದು ಹಾಸ್ಟೆಲ್ಗೆ ಕಳಿಸ್ತಾರೆ. ಅವ್ರ ತಾಯಿ ಜೊತೆ ಇರೋದಕ್ಕೆ ಬಿಡೋದಿಲ್ಲ ಆ ಕಡೆ ದೇಶದಲ್ಲೆಲ್ಲ. ಮಕ್ಳುಗಳನ್ನೆಲ್ಲ ಒಂದು ಒಳ್ಳೆ ಬುದ್ಧಿ ಕಳ್ಸೋಕೆ ಅಂದ್ಬಿಟ್ಟು ಒಂದು ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಅವಳು ನೀನ್ ಕೋಪದ ಮೇಲೆ ನೀನು ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಎಲೀಸ್ಗೆ ಒಂದು ರೂಮ್ ಅಲ್ಲಿ ಅದೇ ರೀತಿ ಒಂದು ಆತ್ಮ ಕಾಣ್ಬಿಡುತ್ತೆ. ಇದರಿಂದ ಇವಳು ಎದುರ್ಕೊಂಡು ಆಚೆಗಡೆ ಓಡ್ ಬಂದ್ಬಿಡ್ತಾಳೆ. ಸೀನು ನೈಟ್
ರೂಮ್ಗೆ ಶಿಫ್ಟ್ ಆಗುತ್ತೆ. ಮತ್ತೆ ಇಲ್ಲಿ ನಿಕೋಲೆ ಹತ್ರ ಮಾತಾಡ್ತಾ ಇರ್ತಾಳೆ ಇವಳು. ಜೇಕಬ್ ಇರ್ತಾರೆ ಅದೊಂದು ರೂಮ್ಗೆ ಹೊಡೆದ್ಬಿಟ್ಟು ಬಂದ ಅಂತ. ಮತ್ತೆ ಹಾಗೆ ಇಬ್ರು ಮಾತಾಡ್ತಾ ಇವಳು ಲೈಫ್ ಸ್ಟೋರಿನ ಹೇಳಕ್ ಶುರು ಮಾಡ್ತಾಳೆ. ಇವಳು ಗಂಡ ಹೋಗ್ತಾ ಫುಲ್ ಮೆಂಟ್ಲಾಗಕ್ ಶುರು ಆಗಿತ್ತ. ಅವ್ನಿಗೆ ಫುಲ್ ಕೋಪ ಬರ್ತಿತ್ತು, ಹೆಂಗ್ ಬೇಕೋ ಹಂಗ್ ಹಂಗಾಡ್ತಿದ್ದ ಅಂತ. ಅವ್ನ್ ಸತ್ತೋದ್ಮೇಲೆ ಇವಳಿಗೊಂಥರ ನೆಮ್ಮದಿ ಫೀಲ್ ಆಗಿದ್ದು ಅಂತ. ಅವ್ರ ಗಂಡ ಹೆಂಡತಿ ಇಬ್ರು ಕೂಡ ಚೆನ್ನಾಗಿರ್ಬೇಕಾದ್ರೆ ಸೇಮ್ ಇದೇ ಜಾಗಕ್ಕೆ ಬಂದು ಕೂತ್ಕೊಂಡು ಫ್ಯೂಚರ್ ಗಳನ್ನ ಪ್ಲಾನ್ ಮಾಡ್ತಿದ್ರು. ಆದ್ರೆ ಇವಾಗ ಇದು ಆಗೋದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಮತ್ತೆ ನೀನೆಂದು ನೀನ್ ಕೆಲಸ ಬಿಟ್ಟೆ ಅಂತ ನಿಕೋಲಿನ ಕೇಳಿದಾಗ ಅವನು ಕೂಡ ನಂಗೆ ಯಾಕೋ ಆ ಕೆಲಸ ಇಷ್ಟ ಆಗ್ಲಿಲ್ಲ, ಅದಕ್ಕೋಸ್ಕರ ನನ್ನ ಕೆಲಸನ ಬಿಟ್ಬಿಟ್ಟೆ ಅಂತ ಹೇಳಿ ಸುಮ್ನಾಗ್ತಾನೆ. ಅದೇ ಜೇಕಬ್ ಒಂದು ಹುಡುಗಂಗೆ ಹೊಡೆದಿದ್ನಲ್ಲ, ಅವನು ಕೆಲವು ಹುಡುಗರ್ನ ಹಾಕೊಂಡ್ ಬಂದ್ಬಿಟ್ಟು ಈ ಮನೆಗೆ ಕಲ್ಲು ಹೊಡಿಯೋದ್ ಬಾರೋ ಅಂದ್ಬಿಟ್ಟು ಕರ್ಕೊಂಡ್ ಬಂದಿರ್ತಾನೆ. ಅವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಕಲ್ಲನ್ನ ಎತ್ಬಿಟ್ಟು ಹೊಡಿಯೋಣಂತ ನೋಡ್ತಾನೆ. ಕರೆಕ್ಟ್ ಟೈಮ್ಗೆ ಇವನು ಕೂಡ ಆ ಒಂದು ಎಂಟಿಟಿನ ನೋಡ್ಬಿಡ್ತಾನೆ. ನೋಡ್ಬಿಟ್ಟು ಕಿರ್ಚಾಡ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ನಾವು ನೋಡ್ತೀವಿ ಆ ಎಂಟಿಟಿ ಮತ್ತೆ ಇವ್ರ ಮನೆ ಒಳಗಡೆ ಬರುತ್ತೆ. ಬಂದ್ಬಿಟ್ಟು ಎಲಿಸ್ಕೊಂಡ್ ಮತ್ತೆ ಜೇಕಬ್ಗೂ ತುಂಬಾ ತೊಂದರೆ ಕೊಡುತ್ತೆ. ಜೇಕಬ್ ಇವ್ರ ಮನೆ ಮಾಡಿ ಮೇಲೆ ಯಾವ್ದೋ ಒಂದು ಕೈನ ನೋಡ್ಬಿಡ್ತಾನೆ. ಇದರಿಂದ ಕಿರ್ಚಾಡ್ಕೋತಾನೆ. ಅವ್ರ ತಾಯಿ ಬಂದು ಕೇಳ್ತಾರೆ ಏನಾಯ್ತು ಅಂತ. ನೋಡಿದ್ರೆ ಅಲ್ಲಿ ಯಾವುದೇ ರೀತಿಯ ಕೈ ಇರೋದಿಲ್ಲ. ಮತ್ತೆ ಇಲ್ಲಿ ಕೂಡ ಎಲಿಸ್ಗೆ ನಿಧಿಯಿಂದ ಎಚ್ಚರಿಕೆ ಆಗ್ಬಿಟ್ಟು ಅವಳು ಕೂಡ ಏನಾಗ್ತಿದೆ ಅಂತ ನೋಡ್ತಾ ಇರ್ಬೇಕಾದ್ರೆ ಕೋಡಿಯಿಂದ ಆ ಆತ್ಮ ವಾಪಸ್ ಬಂದ್ಬಿಡುತ್ತೆ. ಇದರಿಂದ ಕಿರ್ಚಾಡ್ಕೊಂಡು ಅವಳು ಆಚೆಗಡೆ ಬರ್ತಾಳೆ. ಇವಳು ಕೂಡ ತನ್ನ ಮಕ್ಕಳನ್ನೆಲ್ಲ ಸೇಫ್ ಆಗಿ ಒಂದ್ ಜಾಗದಲ್ಲಿ ಕುಣಿಸ್ಬಿಟ್ಟು ಏನ್ ನಡೀತಿದೆ ಅಂತ ನೋಡ್ತಾ ಇರ್ತಾಳೆ. ಆಗ ಎಲಿಸ್ನ ಯಾವ್ದೋ ಒಂದು ಆತ್ಮ ಎಲ್ ಕೂಡ ರೀತಿ ಕಾಣಿಸೋದು. ಆಗ ಜೇಕಬ್ ಕಾಪಾಡ್ತಾನೆ. ಕೋಡಿಯಿಂದಾನೆ ಒಂದು ಆತ್ಮ ಆಚೆ ಬಂದ್ಬಿಟ್ಟು ಇವರಿಬ್ರು ಕೈನ ಇಟ್ಕೊಂಡಿರೋದ್ರಿಂದ ಇವರಿಬ್ಬರ ಕೈ ಸುಟ್ಟು ಹೋಗ್ಬಿಡುತ್ತೆ. ಇವಳು ಕೂಡ ಆತ್ಮ ಹೊಡಿಯಕ್ ನೋಡ್ತಾಳೆ, ಆಗೋದಿಲ್ಲ, ಅದು ಮಾಯ ಆಗಿ ಹೋಗ್ಬಿಡುತ್ತೆ. ಮತ್ತೆ ಇದಾದ್ಮೇಲೆ ಇವಳು ಮಕ್ಕಳು ಕೆಳಗೆ ಆ ಒಂದು ಸುಟ್ಟೋಗಿತ್ತಲ್ಲ ಕೈ, ಅದಕ್ಕೆ ಸ್ವಲ್ಪ ಬ್ಯಾಂಡೇಜ್ ಆಗ್ತಾ ಇರ್ತಾಳೆ. ಹಾಕ್ಬಿಟ್ಟು ಬೇಡ ನಡೀರಿ ನಾವು ಇಲ್ಲಿಂದ ಹೊಂಟೋಗ್ಬಿಡೋಣ ಈಗ ಅಂದ್ಬಿಟ್ಟು ಅವಳ ಮಕ್ಕಳನ್ನ ಆಚೆ ಕಳಿಸ್ತಾಳೆ. ಆಚೆ ಕಳಿಸ್ಬಿಟ್ಟು ಇವಳು ನಿಕೋಲೋಗೆ ಫೋನ್ ಮಾಡ್ಬಿಟ್ಟು ನಾನು ನಿಮ್ಮ ಮನೆಗೆ ಬರ್ಬೋದಾ ಸರ್, ಇವತ್ತು ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದಾಗ ಅವನು ಕೂಡ ಬರ್ರಿ ಅಂತ ಹೇಳ್ತಾನೆ. ಇಲ್ಲಿ ನೋಡಿದ್ರೆ ಎಲ್ಲಿ ಚಾಡ್ಕೋತಾ ಇರ್ತಾಳೆ. ಏನಪ್ಪಾ ಅಂತ ನೋಡಿದ್ರೆ ಜೇಕಬ್ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾನೆ. ಇವಳು ಕೂಡ ಹೋಗ್ಬಿಟ್ಟು ಜೇಕಬ್ಗೆ ಏನಾಯ್ತು ಅಂತ ನೋಡ್ತಿರ್ಬೇಕಾದ್ರೆ ಅವ್ನ ಸ್ಕಿನ್ ಪೂರ್ತಿ ಒಂಥರ ಆಗಕ್ ಶುರು ಆಗ್ಬಿಟ್ಟಿರುತ್ತೆ. ಇದಾದ್ಮೇಲೆ ಎಲಿಸ್ಗೂ ಕೂಡ ಸೇಮ್ ಅದೇ ರೀತಿ ಆಗುತ್ತೆ. ಅವಳ ಮಕ್ಕಳು ಕೂಡ ಒಂಥರ ಚಿತ್ರವಾಗಿ ಆಡಕ್ಕೆ ಅವಳು ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಇವಳು ತನ್ನ ಮಕ್ಳು ಇಬ್ರನ್ನು ಕರ್ಕೊಂಡು ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದ್ಬಿಟ್ಟು ಆಂಬುಲೆನ್ಸ್ಗೆ ಫೋನ್ ಮಾಡ್ಬೇಕು ಅನ್ನಷ್ಟಲ್ಲಿ ಅವರಿಬ್ಬರಿಗೂ ಆಲ್ಮೋಸ್ಟ್ ಸರಿ ಹೋಗ್ಬಿಡ್ತಾರೆ. ಅವಾಗ ಏನು ಆಗಿಲ್ಲ ನನಗೆ ಅಂತ ಇವಳಿಗೆ ಗೊತ್ತೇ ಆಗ್ತಾ ಇರೋದಿಲ್ಲ ಏನಾಗ್ತಾ ಇದೆ ಇಲ್ಲಿ ಅಂತ. ಮತ್ತೆ ಸಿನ್ನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಮೆಡಿಸಿನ್ ಯಾವ್ದೋ ಒಂದು ಡಾಕ್ಟರ್ನ ಕರ್ಕೊಂಡ್ ಬಂದಿರ್ತಾಳೆ ಮನೆಗೆ. ನನ್ನ ಮಕ್ಳಿಗೆ ನೆನೆ ಹಿಂಗಾಯ್ತು ಎಂತಕ್ಕಾಯ್ತು ಅಂತ. ಆ ಡಾಕ್ಟರ್ ಕೂಡ ಇಬ್ಬರು ಮಕ್ಳದ್ದು ಬ್ಲಡ್ ಸ್ಯಾಂಪಲ್ ನ ತಗೊಂಡೋಗಿ ನಾನು ಏನಾಗಿದೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ಹೊಂಟೋಗ್ಬಿಡ್ತಾನೆ. ಮತ್ತೆ ಇಂಟರ್ನೆಟ್ ಅಲ್ಲಿ ರಿಸರ್ಚ್ ಮಾಡ್ತಾಳೆ, ಈ ಅಲರ್ಜಿಕ್ ರಿಯಾಕ್ಷನ್ ಎಂತಕ್ಕಾಗುತ್ತೆ ಅಂತ ಒಂದು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತಾಳೆ. ಆಗ ಅವ್ರಿಗೆ ಒಂದೇ ಒಂದು ಕೇಸ್ ಸಿಗುತ್ತೆ. ಈ ರೀತಿ ಡಾಕ್ಟರ್ ಮೇಲೆ ಈ ರೀತಿ ಒಂದು ಸಿಂಪ್ಟಮ್ ಕಾಣಿಸ್ತಾ ಇರುತ್ತೆ. ಬೇರೆ ಡಾಕ್ಟರ್ಗಳಿಗೂ ಕೂಡ ಇವ್ನಿಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಕಂಡುಹಿಡಿಯಕ್ಕೆ ಆಗ್ತಾ ಇರೋದಿಲ್ಲ. ಒಂದು ಬ್ಲೂಟರ್ ಎಕ್ಸಾಲೇಟರ್ ಇಂದ ಆ ಡಾಕ್ಟರ್ಗೆ ಈ ರೀತಿ ಸ್ಕಿನ್ ಅಲರ್ಜಿ ಬಂದಿರುತ್ತೆ ಹಂಗೂ ಕೂಡ. ಮತ್ತೆ ಆ ಡಾಕ್ಟರ್ ಹೆಸರು ಗರ್ಬರ್ ಅಂತ. ಅಲರ್ಜಿ ಸ್ಕಿನ್ ಎಂತಕ್ಕಾಗಿದ್ದು ಅಂದ್ರೆ ಆ ಡಾಕ್ಟರ್ ಮೇಲೆ ಅದೊಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ ಈ ಕ್ಯಾಂಪ್ ಸೆಟ್ ಅವರು. ಅದಕ್ಕೋಸ್ಕರ ಡಾಕ್ಟರ್ಗೆ ಆ ರೀತಿ ಆಗಿರುತ್ತೆ ಅಷ್ಟೇ. ಬಟ್ ಆದ್ರೆ ಇನ್ನು ಗೊತ್ತಾಗ್ತಾ ಇರೋದಿಲ್ಲ ಈ ಜೇಕಬ್ ಮತ್ತೆ ಆಲಿಸ್ಗೆ ಯಾಕೆ ಈ ರೀತಿ ಆಗ್ತೈತೆ ಅಂತ. ಮತ್ತೆ ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಆಗ ಇವ್ರ ಮನೆ ಹತ್ರ ಆ ಕ್ಯಾಂಪ್ ಸೆಟ್ ನ ಒಬ್ಬ ಹುಡುಗ ಬರ್ತಾನೆ. ಈ ವ್ಯಕ್ತಿ ಮತ್ತೆ ಬಂದ್ಬಿಟ್ಟು ಮತ್ತೆ ಕೆಪ್ಪಿಸ್ತಾನೆ, ನೀವ್ ಈ ಮನೇನ ಅಡಗಿದ್ದೀರಾ, ಯಾವ ಖಾಲಿ ಮಾಡ್ತೀರಾ ಅಂತ. ಅದಕ್ಕೆ ಅವಳು ಕೂಡ ಇಲ್ಲ ನಂಗೆ ಇವಾಗ ಖಾಲಿ ಮಾಡಕ್ ಹೋಗಲ್ಲ, ನಂಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ ಅಂತ ಹೇಳ್ತಾ ಇರ್ತಾನೆ. ಇವನು ಕೂಡ ನೋಡಿ ಮೇಡಮ್ ನೀವು ಆದಷ್ಟು ಬೇಗ ಮನೆ ಖಾಲಿ ಮಾಡ್ಲೇಬೇಕು, ಕ್ಯಾಂಪ್ ಸೆಟ್ ಕಡೆಯಿಂದ ಇದೊಂದು ಆರ್ಡರ್ ಬಂದಿದೆ ನಮ್ಗೆ. ಯಾಕೆಂದ್ರೆ ನೀವು ಈ ಮನೇನ ಅಡಗಿರೋದೇ ನೀವು ಸಾಲನ ತಗೊಂಡಿದ್ದೀರಾ, ಆ ಸಾಲನ ನೀವು ಇನ್ನೂ ತೀರ್ಸೇ ಇಲ್ಲ. ಈಗ ನೀವು ತೀರ್ಸಿದ್ರೆ ನಾವು ಲೀಗಲ್ ಆಗಿ ಬರ್ಬೇಕಾಗುತ್ತೆ ಅಂತ. ಇವಳು ಕೂಡ ಸ್ವಲ್ಪ ಟೈಮ್ ಕೊಡಿ ಸರ್, ನಾನು ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ ಇವಾಗ ಹೋಗಿ ಅಂತ ಹೇಳಿ ಬಂದ್ಬಿಡ್ತಾಳೆ. ಇವಳು ಕೂಡ ಹೇಳ್ಬಿಟ್ಟು ಇವಳು ಬಟ್ಟೆನ ವಾಷಿಂಗ್ ಮಿಷಿನ್ ಹತ್ತಿರ್ಬೇಕಾದ್ರೆ ಮತ್ತೆ ಯಾರು ಡೋರ್ ಬಟ್ಟೆ ಶಬ್ದ ಆಗುತ್ತೆ. ಮತ್ತೆ ಏನ್ ಬಂದ್ ಅಂದ್ಬಿಟ್ಟು ಅವ್ರು ನೋಡಿದಾಗ ಅಲ್ಲಿಗೆ ನಿಕೋಲಾಯ್ ಬಂದಿರ್ತಾನೆ. ನಿಕೋಲಾಯ್ ಬಂದ್ಬಿಟ್ಟು ನೀನ್ ಬರ್ದಿಲ್ವಲ್ಲ ಯಾಕೆ ಅಂದಾಗ ನೋಡು ನನಗೆ ಇವಾಗ ಏನ್ ಹೇಳುವಂತ ಪರಿಸ್ಥಿತಿ ಇಲ್ಲ, ನಾನೇನು ಕೇಳ್ಬೇಡ ಅಂತ ಇರ್ತಾಳೆ. ನಾನು ಹಿಂಗೆ ಆಮೇಲೆ ಸಿಗ್ತೀನಿ ಇವಾಗ ಹೋಗುವಂತ ಇಲ್ಲಿಂದ ಹೇಳಿ ಕಳಿಸ್ತಿರ್ತಾನೆ. ಸರಿ ಆಯ್ತು ಬಿಡು ಅಂದ್ಬಿಟ್ಟು ಅವನು ಕೂಡ ಹೋಗ್ತಾ ಇರ್ತಾನೆ. ಇಲ್ಲಿ ಇವಳು ವಾಪಸ್ ಮನೆ ಒಳಗಡೆ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಹತ್ರ ಬಂದು ನೋಡಿದಾಗ ಫುಲ್ ವಾಷಿಂಗ್ ಮಿಷಿನ್ ಹೊಡ್ಕೊಳಕ್ ಶುರು ಮಾಡುತ್ತೆ. ಇವಳು ಏನಾಗ್ತಿದೆ ಅಂತ ನೋಡೋ ಅಷ್ಟರಲ್ಲಿ ಆ ಒಂದು ವಾಷಿಂಗ್ ಮಿಷಿನ್ ಒಂದು ರೂಮ್ ಇರುತ್ತಲ್ಲ ಅದು ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆಗ್ಬಿಟ್ಟು ಅದ್ರ ಒಳಗಡೆ ಯಾವ್ದೋ ಒಂದು ಕ್ರಿಯೇಚರ್ ಆಚೆ ಬರ್ತಾ ಇರುತ್ತೆ. ಇವಳು ಕಿರಿಸ್ತಾ ಇರ್ತಾಳಲ್ಲ, ಇವ್ರ ಮಕ್ಳೆಲ್ಲ ಡೋರ್ ನ ಹೊಡೆಯೋಕೆ ಟ್ರೈ ಮಾಡ್ತಾ ಇರ್ತಾರೆ. ಈ ಸೌಂಡ್ ಹಾಕಲಿ ನಿಕೋಲೆ ಕೂಡ ಇವ್ರ ಮನೆ ಒಳಗಡೆ ಬರೋಕೆ ಟ್ರೈ ಮಾಡ್ತಾ ಇರ್ತಾನೆ. ಡೋರ್ ಎಲ್ಲ ಲಾಕ್ ಆಗ್ಬಿಟ್ಟಿರುತ್ತೆ. ಇದು ಅವ್ನ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾನೆ ಇರುತ್ತೆ. ಇವಳು ಆಗೋಗ ಮಾಡಿ ಡೋರ್ ನ ಓಪನ್ ಮಾಡ್ಕೊಂಡು ಆಚೆ ಬರ್ತಾರೆ. ಅಡಿಗೆ ಮನೆ ಹತ್ರನೂ ಹೋಗ್ತಾರೆ ಕೂಡ, ಅಲ್ಲೂ ಕೂಡ ಬಿಡೋದಿಲ್ಲ, ಅಟ್ಯಾಕ್ ಮಾಡಕ್ ಬರ್ತಾ ಇರುತ್ತೆ. ಇವಳು ಡೋರ್ ನ ಹೊಡ್ಕೊಂಡು ಮನೆ ಒಳಗಡೆ ಬಂದು ನೋಡಿದ ತಕ್ಷಣ ಟಕ್ಕನಿಗೆ ಆ ಕ್ರಿಯೇಚರ್ ಅದರಿಂದ ಮಾಯ ಆಗಿ ಹೋಗ್ಬಿಡುತ್ತೆ. ಇದನ್ನ ನೋಡಿ ಇವನ್ಗೆ ಶಾಕ್ ಆಗಿ ಇದಾದ್ಮೇಲೆ ಅವನು ಕೂಡ ಏನ್ ನಡೀತೈತಿ ಮನೇಲಿ, ಯಾರನ್ನಾರ ಸಹಾಯಗಳನ್ವಾ ಏನೇನೋ ವಿಚಿತ್ರವಾಗಿ ನಡೀತೈತೆ ಅಂತ ಎಲ್ಲ ಕೂಡ ಹೇಳ್ತಾ ಇರ್ತಾನೆ. ಅವಳು ಕೂಡ ನಾನು ಎಲ್ಲಾರನ್ನೂ ನೋಡಿದೆ, ಪ್ರೀಸ್ಟ್, ಡಾಕ್ಟರ್, ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಮಾಡೋರು, ಪೊಲೀಸ್ನವರು, ಬಟ್ ಆದ್ರೆ ಯಾರು ಕೂಡ ನನ್ನ ಮಾತನ್ನ ನಂಬ್ತಾ ಇಲ್ಲ ಅಂತ. ಇವನು ಕೂಡ ನಾವ್ ಹೇಗಾರು ಮಾಡಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಬೇಕು,
ಅದೇನಾದ್ರು ಬಂದ್ರೆ ಯಾವ ರೀತಿ ಫೀಲ್ ಆಗುತ್ತೆ ನಿಮ್ಗೆ ಅಂದಾಗ ಮತ್ತೆ ಅದು ಹೇಗೆ ಇಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಇವಳು ಕೂಡ ಅದ್ ಬರ್ಬೇಕಾದ್ರೆ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ, ಮತ್ತೆ ಅದು ಹೋಗ್ಬೇಕಾದ್ರೆ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಅದ್ ಬರ್ಬೇಕಾದ್ರೆ ಮನೇಲೆಲ್ಲ ಫುಲ್ ಡೋರ್ಗಳೆಲ್ಲ ಕ್ಲೋಸ್ ಆಗುತ್ತೆ. ಆಟೋಮೆಟಿಕ್ ಆಗಿ ಏನೇನು ವಿಚಿತ್ರವಾಗಿ ನಡೆಯುತ್ತೆ, ಮತ್ತೆ ಲೈಟ್ ಗಳೆಲ್ಲ ಒಂಥರ ವಿಚಿತ್ರವಾಗಿ ಬ್ಲಿಂಕ್ ಆಗೋಕ್ ಶುರುವಾಗುತ್ತೆ. ಕೆಲವೊಂದ್ಸಲಿ ಲೈಟೇ ಬರೋದಿಲ್ಲ ಅಂತ, ಲೈಟ್ ಆಫ್ ಆಗ್ಬಿಡುತ್ತೆ ಅಂತ. ಅದಕ್ಕೆ ಇವನು ಕೂಡ ತಲೆ ಕಟ್ಸ್ಕೊಂಡ್ಬಿಡೋಕೆ ಏನಾರು ಒಂದು ಸೊಲ್ಯೂಷನ್ ಹಿಡಿತೀನಿ, ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಒಂದ್ ಜಾಗಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಿಕೋಲೋ ಒಂದ್ ಫ್ರೆಂಡ್ ಹೇಳಿ ಒಂದು ಕ್ಯಾಮ್ರಾನ ತರಿಸಿರ್ತಾನೆ. ಇದೊಂಥರ ಸೆನ್ಸಿಟಿವ್ ಅಂತ ಒಂದು ಕ್ಯಾಮ್ರಾ. ಅವ್ನ ಫ್ರೆಂಡು ಕೂಡ ಅವ್ನಿಗೆ ಅವ್ರ ಕ್ಯಾಮ್ರಾನ ಕೊಡ್ಬೇಕಾದ್ರೆ ಇವನು ಕೂಡ ಹೇಗ್ ನಡೀತಿದೆ ಶಾಪ್ ಅಂತ ಕೇಳ್ತಾನೆ. ಅದಕ್ಕೆ ಅವನು ಕೂಡ ಇನ್ ಬಿಟ್ಟೋದ್ಮೇಲೆ ಇನ್ನೂ ಆ ಎಕೋ ಮೇಲೆ ಕೆಲಸನ ಮಾಡ್ತಾ ಇದಾರೆ ಅಂತ, ಇವನು ಕೂಡ ಇನ್ನೂ ಮಾಡ್ತಾ ಇದಾರೆ ಅದ್ರ ಮೇಲೆ ಕೆಲಸ. ಇನ್ನು ಎಷ್ಟು ದಿನ ಅಂತ ಮಾಡ್ತಾರೆ, ಸುಮ್ನೆ ಅದೆಲ್ಲ ವೇಸ್ಟ್ ಅನ್ಕೊಂಡು ಸುಮ್ನೆ ಆಗೋದ್ ಬಿಟ್ಬಿಟ್ಟು ಏನು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾರೆ ಅನ್ಕೊಂಡು ಸುಮ್ನೆ ಆಯ್ತಾನೆ. ಇವನು ಯಾವ್ದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾನೆ, ನಮಗೆ ಗೊತ್ತಾಗ್ತಾ ಇಲ್ಲ, ಮುಂದೆ ಗೊತ್ತಾಗುತ್ತೆ. ಮತ್ತೆ ಈ ಕಡೆ ನಮ್ಗೆ ವ್ಯಾಲೆನ್ಸಿನ ತೋರಿಸ್ತಾರೆ. ವ್ಯಾಲೆನ್ಸಿ ಮತ್ತೆ ಇವ್ರ ಮನೆಗೆ ಬಂದಿರ್ತಾಳೆ. ಈ ಜೇಕಬ್ ಯಾರೋ ಹೊಡೆದಿರ್ತಾನಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿರ್ತಾಳೆ. ಅದಕ್ಕೆ ಜೇಕಬ್ ಕೂಡ ನಾನೇನ್ ಬೇಕು ಅಂತ ಹೊಡಿಲಿಲ್ಲ, ಅವನ ತಂಗಿನ ರೇಗಿಸ್ತಿದ್ದ, ಅದಕ್ಕೋಸ್ಕರ ನಾನು ಅವ್ನಿಗೆ ಹೊಡೆದೆ ಅಂತ. ಆ ವಿಷಯಕ್ಕೆ ಇವನು ಕೂಡ ಸಾರಿ ಕೇಳ್ತಾ ಇರ್ತಾನೆ. ಮತ್ತೆ ವ್ಯಾಲೆನ್ಸಿ ಒಂದು ವಿಷಯನ ಹೇಳ್ತಾಳೆ, ನಿನ್ ಮಗನ ಮೇಲೆ ಲೀಗಲ್ ಆಕ್ಷನ್ ತಗೊಳಕ್ಕೆ ಪೇರೆಂಟ್ಸ್ ಎಲ್ಲ ತಯಾರಿನ ಮಾಡ್ಕೋತಾ ಇದಾರೆ, ನೀನು ಆದಷ್ಟು ಬೇಗ ನಿನ್ ಮಗುನ ಕಾಪಾಡ್ಕೊಳಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೋ, ಇಲ್ಲ ಅಂದ್ರೆ ನೀನ್ ನಿನ್ ಮಗುನ ಒಂದು ಹಾಸ್ಟೆಲ್ಗೆ ಹಾಕ್ಬೇಕಾಗುತ್ತೆ ಅಂತ. ಅದು ಕೂಡ ನನ್ನ ಮಗುನ ನಾನು ಯಾವುದೇ ಕಾರಣಕ್ಕೂ ಕಳ್ಸ್ಕೊಡೋದು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸೀನ್ ಶಿಫ್ಟ್ ಆಗಿ ನಮ್ಗೆ ಈ ನಿಕೋಲೋ ಈ ಕ್ಯಾಮ್ರಾ ತಂದಿರ್ತಾನಲ್ಲ, ಆ ಕ್ಯಾಮ್ರಾನೆಲ್ಲ ಮನೆಗೆ ಶಿಫ್ಟ್ ಮಾಡ್ತಾ ಇರ್ತಾನೆ. ಇದೇನ್ ಕೆಲಸ ಮಾಡುತ್ತೆ ಅಂತ ಅವಳು ಕೇಳಿದಾಗ, ಇದು ಫ್ರೀಕ್ವೆನ್ಸಿ ಎಷ್ಟು ದೂರ ಹೋಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ, ಮತ್ತೆ 10,000 per second ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತಿದ್ದು, ಇದರಿಂದ ನಮಗೆ ಗೊತ್ತಾಗುತ್ತೆ ಅದು ಯಾವ ಜಾಗದಿಂದ ಬರ್ತೈತೆ, ಹೇಗ್ ಬರ್ತೈತೆ ಅಂತ ಹೇಳ್ಬಿಟ್ಟು ಆ ಕ್ಯಾಮ್ರಾ ಗೇಮ್ಗಳನ್ನೆಲ್ಲ ಸೆಟ್ ಮಾಡ್ತಾನೆ. ಸೆಟ್ ಮಾಡ್ಬಿಟ್ಟು ಈಗ ಆ ಎಂಟಿಟಿ ಬರೋವರೆಗೂ ಕಾಯ್ಬೇಕು. ಅದಕ್ಕೋಸ್ಕರ ಇವರು ಒಂದು ಗೇಮ್ ನ ಆಡ್ಕೊಂಡು ಹೀಗೆ ಎಂಜಾಯ್ ಮಾಡ್ಕೋತಾ ಇರ್ತಾರೆ. ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಇವ್ರು ಆಡ್ತಿದ್ದಂತಹ ಒಂದು ದಾಳ ಗಾಳಿಲೇ ತೇಲಾಡಕ್ ಶುರುವಾಗುತ್ತೆ. ಆಡ್ತಿದ್ದಂಗೆ ಅಲ್ಲಿ ಮನೇಲಿರೋ ಲೈಟ್ ಎಲ್ಲ ಹೋಗ್ಬಿಟ್ಟು ಫುಲ್ ವಿಚಿತ್ರವಾಗಕ್ ಶುರುವಾಗುತ್ತೆ. ಫುಲ್ ಮನೆ ಪೂರ್ತಿ ನಡ್ಕೋಕ್ ಶುರುವಾಗುತ್ತೆ. ಇವರು ಏನಾಗ್ತೈತೆ ಅಂತ ಎಲ್ಲರೂ ಕೂಡ ಒಂದ್ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಟಕ್ಕನಾಗ ಅಲ್ಲಿಗೆ ಆ ಎಂಟಿಟಿ ಬಂದ್ಬಿಡುತ್ತೆ. ಆ ಎಂಟಿಟಿನ ನೋಡ್ಬಿಟ್ಟು ಇವರು ಶಿಸ್ತಾಗಿ ರೂಮ್ ಒಳಗಡೆ ಹೋಗೋಕೆ ಅಂತ ಹೋಗ್ತಾ ಇರ್ತಾರೆ. ಆದ್ರೆ ಆ ಎಂಟಿಟಿ ಮಾಯ ಆಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಾ ಇರುತ್ತೆ. ರೂಮ್ ಒಳಗಡೆ ಹೋಗಿ ಇನ್ನೇ ಡೋರ್ನ ಕ್ಲೋಸ್ ಮಾಡ್ಕೊಬೇಕು ಅನ್ನೋಷ್ಟರಲ್ಲಿ ಆ ಎಂಟಿಟಿ ಬಂದ್ಬಿಟ್ಟು ಕೈನ ಅಡ್ಡ ಕೊಡುತ್ತೆ. ಆದ್ರೂ ಕೂಡ ಬಿಡೋದಿಲ್ಲ. ಆ ಡೋರ್ನ ಆಗೋ ಈಗ ಮಾಡಿ ಕ್ಲೋಸ್ ಮಾಡೇ ಬಿಡ್ತಾರೆ. ಇದರಿಂದ ಅದು ಅಲ್ಲಿಂದ ಮಾಯ ಆಗಿ ಹೋಗ್ಬಿಡುತ್ತೆ. ಸೀನ್ ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದೆ ಹಂಗೆ ಮನೆ ಪೂರ್ತಿ ಫುಲ್ ಇದಾಗಿರುತ್ತಲ್ಲ, ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ನಿಕೋಲಾಯ್ಗೆ ಬೆರಳುಗಳು ಕಟ್ಟಾಗಿರುವಂತ ಕೆಲವು ಬೆರಳುಗಳು ಸಿಗುತ್ತೆ. ಇದರಿಂದ ಗೊತ್ತಾಗುತ್ತೆ ಇದು ಯಾವ್ದು ರೀತಿ ಆತ್ಮ ಅಲ್ಲ, ಯಾವ್ದು ಟೆಲಿಪೋರ್ಟ್ ಆಗಿ ಇಲ್ಲಿಗೆ ಬರ್ತಾ ಇದೆ, ಯಾರೋ ಕಳಿಸ್ತಾ ಇದಾರೆ ಅಂತ ಇವನಿಗೆ ಗೊತ್ತಾಗುತ್ತೆ. ಇಲ್ಲಿ ಇವಳು ಆ ಫುಟೇಜ್ ನ ನೋಡ್ತಾ ಇರ್ತಾಳೆ ಫುಲ್ ಸ್ಲೋ ಮೋಷನ್ ಅಲ್ಲಿ. ಅದು ರೆಕಾರ್ಡ್ ಆಗಿರುತ್ತಲ್ಲ, ಅದನ್ನೆಲ್ಲ ನೋಡ್ತಾ ಇರ್ತಾಳೆ ಇವಳು. ಆ ವಿಡಿಯೋನ ಫುಲ್ ಝೂಮ್ ಮಾಡಿ ನೋಡಿದಾಗ ಆ ಒಬ್ಬ ಮನುಷ್ಯನ ಟಿ ಶರ್ಟ್ ಮೇಲೆ ಈ ಕ್ಯಾಪ್ಸೆಟ್ ಅಂತ ಒಂದು ಲೋಗೋ ಇರುತ್ತೆ. ಇದನ್ನ ನೋಡಿ ಗೊತ್ತಾಗ್ಬಿಡುತ್ತೆ ಇದು ಕ್ಯಾಪ್ಸೆಟ್ ಅವರೇ ಇಲ್ಲಿ ಕಳಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಅದ್ರದ್ದೊಂದು ಸ್ಕ್ರೀನ್ ಶಾಟ್ ನ ತೆಗೆದ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾಳೆ ಈ ಕ್ಯಾಪ್ಸೆಟ್ ಮೇಲೆ ಎಕೋ ಎಕ್ಸ್ಪೆರಿಮೆಂಟ್ ಅಂತ. ಆಗ ಅವಳಿಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ ಒಳಗೆ ಹೋದಾಗ ಅಲ್ಲಿ ಇವಳಿಗೆ ಈ ನಿಕೋಲೈ ಕಾಣಿಸ್ತಾನೆ. ಏನಂದ್ರೆ ಈ ಕ್ಯಾಪ್ಸೆಟ್ ಒಂದು ಗ್ರೂಪ್ ಅವರು ಹ್ಯೂಮನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಇದರಿಂದ ಸೀದಾ ನಿಕೋಲಾ ಹತ್ರ ಬರ್ತಾನೆ. ನಿಕೋಲಾ ಹತ್ರ ಬಂದ್ಬಿಟ್ಟು ಇವಳು ಈ ಪ್ರಾಜೆಕ್ಟ್ ಎಕೋ ಅಂದ್ರೆ ಏನು ಅಂತ ಕೇಳ್ತಾಳೆ. ಇದು ನಿಮ್ಗೆ ಗೊತ್ತಾಯ್ತು ಅಂದಾಗ ಕ್ಯಾಪ್ಸೆಟ್ ಇಂದಾನೆ ಈ ಮನೆಗೆ ಇದರ ಒಬ್ಬ ವ್ಯಕ್ತಿನ ಕಳಿಸ್ತಾ ಇದ್ದಾರೆ. ಏನಿದು ನೀನು ಕೂಡ ಆ ಕ್ಯಾಪ್ಸೆಟ್ ಅಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಏನ್ ಇದ್ರ ಬಗ್ಗೆ ಹೇಳು. ಇವನು ಕೂಡ ನಿಮಿಷ ಶಾಕ್ ಆಗುತ್ತೆ. ಈ ರೀತಿ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗೋಕೆ ಇನ್ನು 40 ವರ್ಷ ಬೇಕಾಗಿರುತ್ತೆ. ಇವಾಗ ಪ್ರೆಸೆಂಟ್ ಅಲ್ಲಂತೂ ಸಾಧ್ಯ ಇಲ್ಲ, ಇನ್ನು 40 ವರ್ಷ ಬೇಕಾಗಿರುತ್ತೆ ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗೋದಕ್ಕೆ. ನಾವು ಹ್ಯೂಮನ್ಸ್ ಮೇಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ. ಈ ಒಂದು ಕೈದಿಗಳಿರ್ತಾರಲ್ಲ ಅವ್ರಿಗೆ ಇನ್ನೇ ಮರಣದಂಡ ಶಿಕ್ಷೆ ಆಗುತ್ತಲ್ಲ ಅಂತವ್ರ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು ಇಲ್ಲ, ನಮ್ಗೆ ಸರ್ಕಾರನೇ ಸಪೋರ್ಟ್ ಮಾಡುತ್ತೆ. ಅಂತವ್ರನ್ನ ಇವ್ರುಗಳೇ ಕಳ್ಸಿಕೊಡ್ತಾರೆ, ಸರ್ಕಾರದವರೇ ಕಳ್ಸಿಕೊಡ್ತಾರೆ. ಆದ್ರೆ ನನಗೆಲ್ಲೋ ಒಂದ್ ಕಡೆ ಆ ಎಕ್ಸ್ಪೆರಿಮೆಂಟ್ ನನ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೋಸ್ಕರ ನಾನು ಆ ಕೆಲಸನ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಇವನು ಹೇಳ್ತಾ ಇರ್ತಾನೆ. ಮತ್ತೆ ಬಾಯಲ್ಲಿ ನಿಂಗೇನೋ ಒಂದು ತೋರಿಸ್ತೀನಿ ಅನ್ಬಿಟ್ಟು ಇವನು ಹೋಗ್ಬಿಟ್ಟು ಇವನು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರೋ ಎಲ್ಲ ವಿಷಯಗಳನ್ನ ತೋರಿಸ್ತಾನೆ. ಮತ್ತೆ ಇವನು ಕೆಲವೊಂದು ಕೋಡ್ಗಳನ್ನ ಹಾಕ್ತಾನೆ. ಆ ಕೋಡ್ ಹಾಕಿದ ತಕ್ಷಣ ಈ ಮೆಡಿಸಿನ್ ಮನೆ ಮತ್ತೆ ಈ ಕ್ಯಾಂಪ್ಸೈಟ್ ಇರುವಂತಹ ಜಾಗ ಕೂಡ ಎರಡು ಕೂಡ ಲಿಂಕ್ ಆಗ್ತಾ ಇರುತ್ತೆ. ಇದೆಲ್ಲ ಕ್ಯಾಂಪ್ಸೈಟ್ ಅವರೇ ಮಾಡ್ತಾ ಇರ್ತಾರೆ. ಈ ವ್ಯಕ್ತಿ ಇವಾಗ ಏನ್ ಬರ್ತಾ ಇದ್ದಾನೋ ಒಂದು ಫ್ಯೂಚರ್ ಇಂದ ಬರ್ತಾ ಇದ್ದಾನೆ. ಇದನ್ನ ಇವನ್ನ ಹೇಗ್ ತಡಿಬೇಕು ಅಂತ ಇವ್ರಿಗೂ ಗೊತ್ತಾಗ್ತಾ ಇರೋದಿಲ್ಲ. ಇದರಿಂದ ಅವಳು ಇವನ್ನೇ ಸಾಯಿಸ್ಬಿಡೋಣ ಬಾ ಡಿಸೈಡ್ ಮಾಡ್ಕೊಂಡು ಬಿಡ್ತಾರೆ. ಈಗ ಇವನ್ನೇ ಸಾಯಿಸ್ಬಿಡೋಣ ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಅವನು ಹೊಡೆದು ಸಾಯಿಸಕ್ಕೆ ಎಲ್ಲರೂ ಕೂಡ ಒಂದು ಪ್ಲಾನ್ ಮಾಡ್ಕೋತಾ ಇರ್ತಾರೆ. ನಿಕೋಲೋ ಮನೆ ಮುಂದೆ ಒಂಥರ ಟ್ರ್ಯಾಪ್ ರೀತಿ ಹಾಕಿ ಕೆಲವು ಗ್ಲಾಸ್ ಪೀಸಸ್ಗಳನ್ನೆಲ್ಲ ಅದ್ರ ಮುಂದೆ ಇಕ್ಕಿಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆನ ಹೊಡಿಸ್ತಾನೆ. ಮತ್ತೆ ಎಲ್ಲರೂ ಕೂಡ ಕತಿಗಿತಿಗಳನ್ನೆಲ್ಲ ಎತ್ಕೊಂಡು ರೆಡಿ ಆಗಿರ್ತಾರೆ. ಆಗ ಅಲ್ಲಿಗೆ ಟಕ್ಕನಿಗೆ ಆ ಒಬ್ಬ ಮನುಷ್ಯ ವಾಪಸ್ ಬರ್ತಾ ಇರ್ತಾನೆ. ಅದಕ್ಕೋಸ್ಕರ ಮೆಡಿಸಿನ್ ಏನ್ ಮಾಡ್ತಾಳೆ ಅಂದ್ರೆ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಬೇಸ್ಮೆಂಟ್ ಅಲ್ಲಿ ಇರ್ರಿ, ಇಲ್ಲಿ ಏನಾದ್ರೂ ನೀವು ಆಚೆ ಬರಬೇಡಿ ಅಂತ ಹೇಳಿ ಬೇಸ್ಮೆಂಟ್ ಗೆ ಕಳಿಸ್ಬಿಡ್ತಾಳೆ. ಮತ್ತೆ ಇಲ್ಲಿ ಆ ವ್ಯಕ್ತಿ ಬರ್ತಾನೆ, ಕ್ಯಾಂಪ್ ಸೈಟ್ ಇಂದ ಒಬ್ಬ ವ್ಯಕ್ತಿ ಬರ್ತಾನೆ. ಅವ್ನು ಬಂದ್ಬಿಟ್ಟು ಮೇಡಮ್ ಬಾಗ್ಲು ತೆಗೀರಿ ಅಂತ ಪಡ್ಕೋತಾ ಇರ್ತಾನೆ. ಆಗ ನೋಡ್ತಿದ್ದಂಗೆ ಅವ್ನು ಒಳಗಡೆ ಎಳ್ಕೊಂಡ್ಬಿಟ್ಟು ಚೆನ್ನಾಗಿ ಹೊಡೆದಾಕ್ಬಿಡುತ್ತೆ. ಹೊಡೆದಾಕ್ಬಿಟ್ಟು ಇವನು ಅದನ್ನ ತಪ್ಪಿಸ್ಕೊಂಡು ಮನೆ ಆಚೆ ಬಂದಿದ ತಕ್ಷಣ ಇವನು ಮುಟ್ಟಿರ್ತಾನಲ್ಲ ಆ ವ್ಯಕ್ತಿ, ಅದಕ್ಕೋಸ್ಕರ ಇವನ್ ಕೈ ಕೂಡ
ಫುಲ್ ಒಂದು ವೈರಸ್ ತರ ಇದಾಗ್ತದೆ ಇವಂಗಾಗಿತ್ತಲ್ಲ ಜೇಕಬ್ಗೆ, ಆ ರೀತಿ ಆಗ್ಬಿಟ್ಟು ಅವನೆಲ್ಲ ಸತ್ತೋಗ್ಬಿಡ್ತಾನೆ. ಇಲ್ಲಿ ನಿಕೋಲ್ ಅವ್ನಿಗೆ ಹೊಡೆಯಕ್ಕೆ ಅಂತ ನೋಡ್ತಾನೆ, ಅವ್ನು ಟಕ್ಕನಿಗೆ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕಿ ಅವ್ನ ಕತ್ತೆ ಹಿಡ್ಕೊಂಡು ಸಾಯಿಸ್ಬೇಕು ಅಂತ ಇರ್ಬೇಕಾದ್ರೆ ಇಂಥ ಕಡೆಯಿಂದ ಇವಳು ಬಂದ್ಬಿಟ್ಟು ಒಂದು ಚಾಕುವಿಂದ ಚುಚ್ಚಿಬಿಡ್ತಾಳೆ. ಆದ್ರೂ ಕೂಡ ಬಿಡೋದಿಲ್ಲ, ಅವಳಿಗೂ ಕೂಡ ಹೊಡೆದಿತ್ತಾನೆ ಸರಸರಿಯಾಗಿ. ಇವ್ರು ಅವನಿಂದ ತಪ್ಪಿಸ್ಕೊಂಡು ಬೇರೆ ಕಡೆ ಕೊಂಡೋಗ್ಬಿಡ್ತಾರೆ. ಆ ವ್ಯಕ್ತಿ ಕೂಡ ಒಂದು ಚಾಕುನ ಎತ್ಕೊಂಡು ಇವ್ರನ್ನ ಸಾಯಿಸಕ್ಕೆ ಅಂತ ಬರ್ತಾ ಇರ್ತಾನೆ ಹುಡ್ಕೊಂಡು. ಇವರಿಬ್ರು ಕೂಡ ಮನೆ ಆಚೆ ನಿಂತಿರ್ತಾರೆ. ಇವನು ಹುಡ್ಕೊಂಡು ಆಚೆ ಬರ್ತಿದ್ದಂಗೆ ಅವ್ನ ಕತ್ತು ಕುಯ್ಕೊಳ್ಳೋ ರೀತಿ ಮಾಡಿರ್ತಾರೆ. ಈ ನಿಕೋಲಾಗಿ ಮಾಡಿರೋದು ಟ್ರಾಪ್ ಒಳಗಡೆ ಸಿಗಾಕೊಂಡ್ಬಿಡ್ತಾನೆ. ಅವ್ನ ಕಾಗೆಲ್ಲ ಗ್ಲಾಸ್ ಪೀಸಸ್ ಗಳ ಚುಚ್ಕೊಂಡ್ಬಿಡುತ್ತೆ. ಈ ಟೈಮ್ ಯೂಸ್ ಮಾಡ್ಕೊಂಡು ಹಿಂದಗಡೆ ಸರಿಯಾಗಿ ಅಟ್ಯಾಕ್ ಮಾಡ್ತಾರೆ. ಆ ವ್ಯಕ್ತಿ ಕೂಡ ನಿಕೋಲು ಮೇಲೆ ಒಂದು ಅಟ್ಯಾಕ್ ಮಾಡ್ಬಿಡ್ತಾನೆ ಕಾಲಿಗೆ. ಇದರಿಂದ ಫುಲ್ ಕಾಯಿ ಒಳಗಡೆ ಆಗ್ಬಿಡ್ತಾನೆ. ಇವಳು ಚೆನ್ನಾಗಿ ಹೊಡೆದ್ಬಿಟ್ಟು ನಿಕೋಲನ ಮನೆ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಡೋರ್ ನ ಲಾಕ್ ಮಾಡ್ಬಿಡ್ತಾಳೆ. ಅಲ್ಲಿ ಫುಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದನ್ನ ತಡೀತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದಾಗ ನಮ್ಮ ಮನೆ ಮೇಲೆ ಯಾರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಬೇಗ ನೋಡಿ ಅಂತ ಹೇಳ್ತಾ ಇರ್ತಾನೆ. ಇವ್ರು ಕೂಡ ಸಮಾಧಾನ ಮಾಡ್ಕೊಳ್ಳಿ, ಯಾರು ಹೇಳಿ, ಎಲ್ಲಿದ್ದಾನೆ ಹೇಳಿ ಅವನು ಅಂತ ಪೊಲೀಸರು ಕೇಳ್ತಾ ಇರ್ತಾರೆ. ಮತ್ತೆ ಇವಳು ನನ್ನ ಮಕ್ಕಳು ಬೇಸ್ಮೆಂಟ್ ಇದೆಲ್ಲ ಕರ್ಕೊಂಡ್ ಬರ್ಬೇಕು ಬನ್ನಿ ಬಿಟ್ಟು ಒಬ್ಬ ಪೊಲೀಸರನ್ನ ಕರ್ಕೊಂಡು ಇವಳು ಹೋಗ್ತಾಳೆ. ಇನ್ನೊಬ್ಬ ಪೊಲೀಸರು ಬ್ಯಾಕಪ್ ನ ಕೇಳ್ಬಿಟ್ಟು ಅವನು ಹೋಗ್ತಾ ಇರ್ತಾನೆ. ನೋಡ್ತಿದ್ದಂಗೆನೆ ಆ ವ್ಯಕ್ತಿ ಬಂದ್ಬಿಟ್ಟು ಈ ಪೊಲೀಸ್ ಕೂಡ ಕತ್ತು ಕುಯ್ದು ಸಾಯಿಸಾಕ್ಬಿಡ್ತಾನೆ. ಮತ್ತೆ ಇವಳು ಉಳ್ಕೊಂಡು ಬೇಸ್ಮೆಂಟ್ ಗೆ ಹೋಗ್ತಾನೆ. ಬೇಸ್ಮೆಂಟ್ ಹೋಗ್ಬಿಟ್ಟು ಇನ್ನೊಬ್ಬ ಪೊಲೀಸ್ ಆಫೀಸರ್ನು ಕೂಡ ಸಾಯಿಸಾಕ್ಬಿಡ್ತಾನೆ. ಮತ್ತೆ ನಿಕೋಲೋಗೂ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಮತ್ತೆ ಅವಳು ನನ್ನ ಮಕ್ಳ ಹತ್ರ ಬಂದೆ ಸರಿ ಅನ್ನೋದಿಲ್ಲ, ದೂರ ಹೋಗು ಅಂತ ಎದುರಿಸ್ತಾ ಇರ್ತಾಳೆ. ಇವನು ಅವಳನ್ನ ಸಾಯಿಸಕ್ಕೆ ಅಂತ ಹತ್ರ ಹೋಗ್ತಾ ಇರ್ತಾನೆ. ಮತ್ತೆ ಇವಳು ಒಂದು ಕತ್ತಿನ ಎತ್ಕೊಂಡು ಇವಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಅವನ ಹತ್ರ ಇದ್ದಂತಹ ಒಂದು ಚಾಕುನ ತಗೊಂಡು ಅವನು ಸರಿಯಾಗಿ ಚುಚ್ಚಿಬಿಡ್ತಾನೆ ಇವಳು ಹೊಟ್ಟೆಗೆ. ಇದನ್ನು ನೋಡ್ಬಿಟ್ಟು ಜೇಕಬ್ ಅವನ ಹತ್ರ ಒಂದು ಕತ್ತಿ ಇರುತ್ತೆ, ಅದರಿಂದ ಚುಚ್ಚಕ್ಕೆ ಅಂತ ಬಂದಾಗ ಆ ವ್ಯಕ್ತಿ ಆ ಚಾಕುವಿಂದ ಇವನ್ ಮಕಾನ ಕುಯ್ದು ಬಿಡ್ತಾನೆ. ಅವ್ನ ಮಕಾನ ಕುಯ್ದಿರೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವನ್ ಮಕ್ಕದ ಮೇಲೂ ಅದೇ ರೀತಿ ಒಂದು ಮಾರ್ಕ್ ಬಿಟ್ಬಿಡುತ್ತೆ. ಇದನ್ನ ಮ್ಯಾಡಿಸನ್ ಅಬ್ಸರ್ವ್ ಮಾಡ್ತಾಳೆ. ಇವಾಗ ಗೊತ್ತಾಗ್ಬಿಡುತ್ತೆ ಬೇರೆ ಯಾರು ಅಲ್ಲ ಜೇಕಬ್ ಅಂತ. ಆಗ ಟಕ್ಕನಿಗೆ ನಿಕೋಲಾ ಇದ್ಬಿಟ್ಟು ಆ ಪೊಲೀಸ್ ಆಫೀಸರ್ ಗನ್ನ ತಗೊಂಡು ಅವನ್ಗೆ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡಿರೋದ್ರಿಂದ ಅಲ್ಲೇ ಬಿದ್ದು ಹೋಗ್ಬಿಡ್ತಾನೆ ಜೇಕಬ್. ನಿಕೋಲು ಬಂದ್ಬಿಟ್ಟು ಇವನ್ನ ಸಾಯಿಸಕ್ಕೆ ಅಂತ ನೋಡ್ತಾ ಇರ್ಬೇಕಾದ್ರೆ ಮೇಡಿಸನ್ ಬೇಡ ಅಂತ ಹೇಳ್ತಾ ಇರ್ತಾಳೆ. ಇವಳಿಗೆ ಗೊತ್ತಾಗ್ಬೇಕಾಗಿರುತ್ತೆ ಇವ್ನು ಯಾಕೆ ಹಿಂಗಾದ ನನ್ ಮಗ ಅಂತ ತಿಳ್ಕೊಬೇಕಾಗಿರುತ್ತೆ ಇವಳಿಗೆ. ಈಗ ಅದಕ್ಕೋಸ್ಕರ ನಾನು ಜೊತೆ ಹೋಗ್ಬಿಟ್ಟು ಟೆಲಿಪೋರ್ಟ್ ಆಗ್ಬಿಟ್ಟು ಇದನ್ನೆಲ್ಲ ಏಂತಕ್ಕಾಯ್ತು, ನನ್ ಮಗ ಈ ರೀತಿ ಆದಂತ ತಿಳ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ನ ಪಕ್ಕ ಹೋಗ್ಬಿಟ್ಟು ಮಲ್ಕೋತಾಳೆ. ಆದ್ರೆ ಅಲ್ಲಿರೋ ಯಾರಿಗೂ ಹೇಳಿರೋದಿಲ್ಲ ಇವ್ ನನ್ನ ಮಗ ಅಂತ. ಈ ಕಡೆ ಫುಲ್ ಪೊಲೀಸ್ನವರೆಲ್ಲ ಬ್ಯಾಕಪ್ ತಗೊಂಡಿರ್ತಾರೆ. ಇವ್ರ ಮನೆಗೆಲ್ಲ ಎಷ್ಟೋ ಜನ ಪೊಲೀಸ್ನವ್ರು ಬಂದಿರ್ತಾರೆ. ಇವಳು ಹೋಗ್ಬಿಟ್ಟು ಒಂದ್ ಪಕ್ಕ ಮನೆಗೆ ತಕ್ಷಣ ಇವಳು ಕೂಡ ಟೆಲಿಪೋರ್ಟ್ ಆಗ್ಬಿಡ್ತಾಳೆ. ಟಕ್ಕನಂಗೆ ಟೆಲಿಪೋರ್ಟ್ ಆಗಿ ಯಾವ ಜಾಗಕ್ಕೆ ಹೋಗ್ತಾಳೆ ಅಂದ್ರೆ ಕ್ಯಾಂಪ್ ಸೈಟ್ ಅಂತ ಒಂದು ಲ್ಯಾಬ್ ಇರುತ್ತಲ್ಲ ಆ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಹೋದಾಗ ಇವ್ನ ಮುಂದೆ ಇವ್ರ ಮಗ ಬಿದ್ದಿರ್ತಾನೆ. ಅವ್ನ ಮಗನ್ ಮಾತ್ರ ಇವಳು ಕೈ ಇಕ್ದಾಗ ಇವ್ಳಿಗೆ ಒಂದು ವಿಷನ್ ಕಾಣುತ್ತೆ. ಅದೇನಪ್ಪ ಅಂದ್ರೆ ಇವನ್ನ ಫಸ್ಟ್ ಟೈಮ್ ಒಂದು ಟೆಲಿಪೋರ್ಟ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅಲ್ಲೊಬ್ಬ ಸೆಕ್ಯೂರಿಟಿ ಹೇಳ್ತಾ ಇರ್ತಾನೆ, 40 ವರ್ಷಗಳ ಹಿಂದೆ ಈ ಹುಡುಗ ಚಿಕ್ಕವನಿರ್ಬೇಕಾದ್ರೆ ಈ ಕ್ಯಾಂಪ್ ಸೈಟ್ ಲ್ಯಾಬ್ ಬಂದ್ಬಿಟ್ಟು ಈ ಲ್ಯಾಬ್ಗೆ ಬೆಂಕಿ ಇಕ್ಕಕ್ಕೆ ಟ್ರೈ ಮಾಡಿದ್ದ ಅಂತ. ಅವಾಗಿಂದ ಈ ಹುಡುಗನ್ನ ಇಲ್ಲೇ ಕೂಡ ಕಂಡಿದ್ದಾರೆ ಅಂತ. ಅವನು ಕೂಡ ಎಂತಕ ಹುಡುಗ ಬೆಂಕಿ ಇಕ್ಕಕ್ಕೆ ಬಂದಿದ್ದ ಇಲ್ಲಿಗೆ ಅಂದಾಗ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇವ್ರ ತಾಯಿ ಒಂದು ರಿವೆಂಜ್ ನ ತೀರ್ಸ್ಕೊಳಕ್ ಬಂದಿದ್ದ ಅನ್ಕೋತೀನಿ. ಇವ್ರ ತಾಯಿನ ಈ ಕ್ಯಾಂಪ್ ಸೈಟ್ ಅವರು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ರು. ಅದಕ್ಕೋಸ್ಕರ ಇವನು ತನ್ನ ತಾಯಿನ ಹುಡ್ಕೊಂಡ್ ಇಲ್ಲಿಗೆ ಬಂದವನೆ. ಆದ್ರೆ ಇಲ್ಲಿಗೆ ಅವನ ತಾಯಿ ಸಿಕ್ಕಿರೋದಿಲ್ಲ. ಕೋಪದಿಂದ ಈ ಲ್ಯಾಬ್ಗೆ ಬೆಂಕಿ ಇಕ್ಕಕ್ಕೆ ಟ್ರೈ ಮಾಡೋನೆ. ಇದರಿಂದ ಅವನು 40 ವರ್ಷದಿಂದ ಇಲ್ಲೇ ಇದ್ದಾನೆ. ಮತ್ತೆ ಇವನ ಈಗ ಟೆಲಿಪೋರ್ಟ್ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ 40 ವರ್ಷ ಮುಂಚೆ ತೋರಿಸ್ತಾ ಇರೋದು ನಮ್ಗೆ. ಫ್ಯೂಚರ್ ಗೆ ಹೋಗ್ಬಿಟ್ಟಿರ್ತಾರೆ. ಈಗ ಮೆಡಿಸನ್ ಪ್ರಾಜೆಕ್ಟ್ ಹೇಗೋ ಸಕ್ಸಸ್ ಆಗಿರುತ್ತೆ, ಅದನ್ನ ಇವ್ರ ಮೇಲೆ ಟೆಸ್ಟ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಇವಳಿಗೆ ಗೊತ್ತಾಗ್ಬಿಡುತ್ತೆ. ನಾನೇನಾದ್ರು ನನ್ನ ಪ್ರೆಸೆಂಟ್ ಲೈಫ್ ಹೋಗ್ಲಿಲ್ಲ ಅಂದ್ರೆ ಜೇಕಬ್ಗೆ ಗೊತ್ತಾಗ್ಬಿಡುತ್ತೆ ನನ್ನನ್ನ ಈ ಕ್ಯಾಂಪ್ ಸೆಟ್ ಅವರು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ. ಹಾಗಾಗಿ ಅವನು ನನ್ನ ಹುಡ್ಕೊಂಡು ಈ ಕ್ಯಾಂಪ್ ಸೆಟ್ ಗೆ ಬರ್ತಾನೆ. ನಾನಲ್ಲಿ ಸಿಕ್ಕಿಲ್ಲ ಅಂದಾಗ ಈ ಕ್ಯಾಂಪ್ ಸೆಟ್ ಗೆ ಬೆಂಕಿ ಇಡೋಕೆ ಅವ್ನು ಟ್ರೈ ಮಾಡ್ತಾನೆ. ಯಾಕೆಂದ್ರೆ ಇವನಿಗೆ ತುಂಬಾ ಕೋಪ ಇರುತ್ತೆ ಇವ್ರ ಅಪ್ಪನ ತರ. ಆಗ ಕ್ಯಾಂಪ್ ಸೆಟ್ ಅವರು ಇವನ್ನ ಹಿಡ್ಕೊಂಡು 40 ವರ್ಷದಿಂದ ಅಲ್ಲೇ ಇಟ್ಕೊಂಡು ಇವನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನಾನು ಹೇಗಾದ್ರೂ ಮಾಡಿ ನನ್ನ ಮಗನ ಕಾಪಾಡ್ಕೊಬೇಕು ಅಂದ್ರೆ ಈಗ ನಾನು ನನ್ನ ಪ್ರಪಂಚಕ್ಕೆ ವಾಪಸ್ ಹೋಗ್ಬೇಕು ಅಂತಾಳೆ. ಅದಕ್ಕೋಸ್ಕರ ಇವಳು ಪ್ರಪಂಚಕ್ಕೆ ವಾಪಸ್ ಬಂದ್ಬಿಡ್ತಾಳೆ. ವಾಪಸ್ ಬಂದಿದ ತಕ್ಷಣ ತನ್ನ ಮಗುನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಈಗ ಫ್ಯೂಚರ್ ನ ಬದಲಾಯಿಸ್ಬಿಡ್ತಾಳೆ. ಮುಂದಕ್ಕೆ ಗೊತ್ತಾಗಿರುತ್ತಲ್ಲ ತನ್ನ ಮಗ ನನ್ನ ಜೊತೆನೆ ಇದ್ರೆ ಹೇಗಾದ್ರೂ ಮಾಡಿ ನನ್ನ ಕಾಪಾಡ್ಕೊಬಹುದು ಅಂತ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನಿಮ್ಗೆ ಸ್ವಲ್ಪ ಡೌಟ್ ಆಗಿರ್ಬೋದು, ಕ್ಲಿಯರ್ ಮಾಡ್ತೀನಿ ನೋಡಿ. ನಿಕೋಲೋ ಈ ಕ್ಯಾಂಪ್ ಸೆಟ್ ಒಂದು ಲ್ಯಾಬ್ ಅಲ್ಲಿ ಎಕೋ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾನೆ. ಪ್ರಾಜೆಕ್ಟ್ ಎಷ್ಟು ವರ್ಷ ಕೆಲಸ ಮಾಡ್ಬೇಕು ಅಂದ್ರೆ 40 ವರ್ಷ ಅದ್ರ ಮೇಲೆ ಕೆಲಸ ಮಾಡ್ಕೋ, ಅವಾಗ ಮಾತ್ರ ಆ ಪ್ರಾಜೆಕ್ಟ್ ಹೇಗೋ ಸಕ್ಸಸ್ ಆಗೋಕೆ ಸಾಧ್ಯ ಇರುತ್ತೆ. ಆದ್ರೆ ಇವ್ನಿಗೆ ಕೆಲಸ ಇಷ್ಟ ಇರೋದಿಲ್ಲ, ಬಿಟ್ಟು ಬಂದ್ಬಿಟ್ಟಿರ್ತಾನೆ ನಿಕೋಲೋ. ಇವ್ನು ಬಿಟ್ಟಾದ್ಮೇಲೂ ಕೂಡ ಆ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ನಡೀತಾನೆ ಇರುತ್ತೆ. ಇದನ್ನೇ ಇವನು ಫ್ರೆಂಡ್ ಇವನ್ಗೆ ಹೇಳಿದ್ದು ಕ್ಯಾಮ್ರಾನ ಇಸ್ಕೋಬೇಕಾದ್ರೆ. ಇದಾಗಿ 40 ವರ್ಷ ಆದ್ಮೇಲೆ ಆ ಪ್ರಾಜೆಕ್ಟ್ ಸಕ್ಸಸ್ ಆಗಿರುತ್ತೆ. ಸಕ್ಸಸ್ ಆಗಿ ಫ್ಯೂಚರ್ ಇಲ್ಲಿ ಜೇಕಬ್ ಹೇಗೋ ತಗ್ಲಾಕೊಂಡಿರ್ತಾನೆ ಅವ್ರ ಕೈಗೆ. ಇದರಿಂದ ಜೇಕಬ್ ನ ಕಳ್ಸಿರ್ತಾರೆ ಇಲ್ಲಿ ಇವ್ರಿರೋ ಜಾಗಕ್ಕೆ. ನಿಕೋಲೋ ಇವನ್ಗೆ ಶೂಟ್ ಮಾಡಿದಾಗ ಇವನು ವಾಪಸ್ ಹೋಗುವಂತ ಪರಿಸ್ಥಿತಿ ಬಂದಿರುತ್ತಲ್ಲ, ಇವ್ರ ಅಮ್ಮನು ಕೂಡ ಇವನ್ ಜೊತೆಗೆ ಹೋಗ್ತಾಳೆ. ಯಾಕೆಂದ್ರೆ ಇವಳಿಗೆ ಗೊತ್ತಾಗಿರುತ್ತಲ್ಲ ಇವ್ ನನ್ ಮಗನೇ ಅಂತ, ಇವ್ನು ಯಾಕೆ ಹಿಂಗಂತ ತಿಳ್ಕೊಬೇಕು ಅಂತ ಇವಳು ಇವನ್ ಜೊತೆನೆ ಬಂದಿರ್ತಾಳಲ್ಲ. ಇವಳು ಹೋಗಾದ್ಮೇಲೆ ಮತ್ತೆ ವಾಪಸ್ ಬಂದೇ ಇರೋದಿಲ್ಲ ಫ್ಯೂಚರ್ ಅಲ್ಲಿ. ಅದಕ್ಕೋಸ್ಕರ ಈ ಜೇಕಬ್ ಏನ್ ಮಾಡ್ತಾನೆ ಅಂದ್ರೆ ಇವ್ನಿಗೆ ಹೇಗೋ ಗೊತ್ತಾಗ್ಬಿಟ್ಟಿರುತ್ತೆ ಈ ಕ್ಯಾಂಪ್ ಸೈಟ್ ಅವ್ರ ಜಾಗಕ್ಕೆ ನಮ್ಮಮ್ಮ ಹೋಗಿರೋದು ಅಂತ. ಇವ್ನು ಹೇಗೋ ತಿಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಕ್ಯಾಂಪ್ ಸೈಟ್ ಹತ್ರ ಹೋಗಿರ್ತಾನೆ. ನಮ್ಮಮ್ಮ ಎಲ್ಲಿ ಎಲ್ಲೋದ್ಲು
ಇಲ್ಲಿಗೆ ಬಂದು ನಮ್ಮ ಅಮ್ಮ ಎಲ್ಲೋದ್ದು ಅಂತ ಕೇಳ್ತಾ ಇರ್ತಾನೆ. ನಿಮ್ಮಮ್ಮ ಯಾರು ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಆ ಕ್ಯಾಂಪ್ ಸೈಟ್ ಹೇಳಿರೋದ್ರಿಂದ ಇವ್ನು ಕೋಪ ಜಾಸ್ತಿ ಅಲ್ಲ, ಅದಕ್ಕೋಸ್ಕರ ಆ ಕ್ಯಾಂಪ್ ಸೈಟ್ಗೆ ಬೆಂಕಿ ಇಡೋಕೆ ಟ್ರೈ ಮಾಡಿರ್ತಾನೆ. ಫ್ಯೂಚರ್ ಅಲ್ಲಿ ಆ ಕ್ಯಾಂಪ್ ಸೈಟ್ ಅವರು ಇವನ್ನ ಹಿಡ್ಕೊಂಡು ಇವನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡಿರ್ತಾರೆ. ಮತ್ತೆ ಇದೇ ಒಂದು ಟೈಮ್ ಲೈನು ಶುರುವಾಗುತ್ತೆ. ಮತ್ತೆ ಇದೇ ಒಂದು ರಿಪೀಟ್ ಆಗ್ತಾ ಇರುತ್ತೆ. ಈ ಟೈಮ್ ಲೈನು ಇದೊಂಥರ ಟೈಮ್ ಲೈನ್ ಲೂಪ್ ಆಗಿರುತ್ತೆ. ತಗ್ಲಾಕೊಂಡ್ಬಿಟ್ಟಿರ್ತಾರೆ ಇವರೊಂದು ಈ ಟೈಮ್ ಲೈನ್ ಕಡೆ. ಇದನ್ನ ಬದಲಾಯಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈಗ ಮೆಡಿಸನ್ ಒಂದ್ ಜೊತೆ ಹೋಗಿರ್ತಾಳಲ್ಲ, ಅವ್ರ ಮಗನ ಜೊತೆ ಟೆಲಿಪೋರ್ಟ್ ಆಗಿ ಮತ್ತೆ ವಾಪಸ್ ಬಂದ್ಬಿಡ್ತಾಳೆ. ತನ್ನ ಮಗನ ಈ ರೀತಿ ಬದಲಾಯಿಸಬಾರ್ದು ಅಂದ್ಬಿಟ್ಟು. ಅವಾಗ ಈ ಫ್ಯೂಚರ್ ಚೇಂಜ್ ಆಗ್ಬಿಡುತ್ತೆ. ಇವ್ರ ಮಗ ಇವನ್ ಜೊತೆನೆ ಇರ್ತಾನೆ. ಕ್ಯಾಂಪ್ ಸೈಟ್ ಅವರು ಗ್ಯಾಂಗ್ಗೆ ತಗ್ಲಾಕೊಳ್ಳೋದಿಲ್ಲ. ತನ್ನ ಮಗನ ಒಳ್ಳೆ ದಾರಿಲಿ ಕರ್ಕೊಂಡು ಇವಳು ಇನ್ಮೇಲೆ ಜೀವನ ಮಾಡಕ್ ಶುರು ಮಾಡ್ತಾಳೆ. ಇದನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೊಬಹುದು ಅಷ್ಟೇ, ಮೂವಿಲ್ ತೋರಿಸಿಲ್ಲ. ಐ ಹೋಪ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನು ಅರ್ಥ ಆಗಿಲ್ಲ ಅಂದ್ರೆ ಬ್ರೋ ನನ್ಗೆ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸರಿ, ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದಂದೆ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.